ಅನಿತಾ ಅಲಸ್ಕಾದ ಫೇರ್ಬ್ಯಾಂಕ್ಸ್ನಲ್ಲಿ ವಾಸಿಸುತ್ತಿದ್ದಾರೆ. ಕೆಳಗಿನ ಕೋಷ್ಟಕವು ಫೇರ್ಬ್ಯಾಂಕ್ಸ್ನಲ್ಲಿನ 2 ಗಂಟೆಗಳ ಅವಧಿಯಲ್ಲಿ ತಾಪಮಾನ ಬದಲಾವಣೆಗಳನ್ನು ತೋರಿಸುತ್ತದೆ. 3 ಗಂಟೆಯಿಂದ 4 ಗಂಟೆಯೊಳಗೆ ನಾವು ನೋಡ್ಬೋದು 2 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಕಂಡಿದೆ ಮತ್ತು 4 ಗಂಟೆಯಿಂದ 5 ಗಂಟೆಯೊಳಗೆ 5 ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಕಂಡಿದೆ. ಅನಿತಾ ಸಂಜೆ 5 ಗಂಟೆಗೆ ತಾಪಮಾನ -9 ಡಿಗ್ರಿ ಸೆಲ್ಸಿಯಸ್ ಎಂದು ಗಮನಿಸಿರುತ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಫೇರ್ಬ್ಯಾಂಕ್ಸ್ನಲ್ಲಿ ತಾಪಮಾನ ಎಷ್ಟಿತ್ತು ಅಂತ ನಾವು ಕಂಡುಹಿಡಿಬೇಕು. ನಮ್ಮ ಥರ್ಮೋಮೀಟರ್ ಲಂಬವಾಗಿರೋದ್ರಿಂದ ನಾವು ಒಂದು ಲಂಬವಾದ ಸಂಖ್ಯಾ ರೇಖೆಯನ್ನ ತಗೊಳ್ಳೋಣ. 0 ಡಿಗ್ರಿ ಸೆಲ್ಸಿಯಸ್ ಇಂದ ಶುರು ಮಾಡಿ ಕೆಳಗೆ ಹೋಗೋಣ. ಅಂದ್ರೆ -1 ಡಿಗ್ರಿ ಸೆಲ್ಸಿಯಸ್, -2 ಡಿಗ್ರಿ ಸೆಲ್ಸಿಯಸ್, ಹೀಗೆ -9 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗೋಣ. ಅನಿತಾರವರು ಸಂಜೆ 5 ಗಂಟೆಗೆ -9 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ನೋಟ್ ಮಾಡ್ಕೊಂಡಿದ್ರು ಅಲ್ವಾ. 4 ರಿಂದ 5 ಗಂಟೆ ಒಳಗೆ ಏನಾಗಿತ್ತು? 5 ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗಿತ್ತು. ಅಂದ್ರೆ ಆ ಗಂಟೆಯ ಮುಂಚೆ, ಅಂದ್ರೆ 4 ಗಂಟೆಗೆ ನಮ್ಮ ತಾಪಮಾನ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿತ್ತು. ಹಾಗಾಗಿ ನಾವು 1, 2, 3, 4, 5 ತದನಂತರ 4 ರಿಂದ 5 ಗಂಟೆ ಒಳಗೆ ತಾಪಮಾನದಲ್ಲಿ 5 ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಕಂಡಿತ್ತು. ಹಾಗಾಗಿ 4 ಗಂಟೆಗೆ -1, -2, -3, -4 ಡಿಗ್ರಿ ಸೆಲ್ಸಿಯಸ್ ಇತ್ತು. 3 ರಿಂದ 4 ಗಂಟೆ ಒಳಗೆ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಕಂಡಿತ್ತು. ಅಂದ್ರೆ ಆ ಒಂದು ಅವಧಿಯ ಮುನ್ನ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ ಇನ್ನೂ ಕಡಿಮೆ ಇತ್ತು ಅಂತ ಅರ್ಥ. ಅಂದ್ರೆ ನಾವು ಕೆಳಗೆ ಹೋಗ್ಬೇಕು, 1, 2. ಆದ್ರಿಂದ 3 ಗಂಟೆಗೆ -6 ಡಿಗ್ರಿ ಸೆಲ್ಸಿಯಸ್ ಇತ್ತು. ನಾವು ಒಟ್ಟಾರೆ ಏನ್ ಮಾಡಿರೋದು ಅಂದ್ರೆ ಮೊದಲಿಗೆ -6 ಡಿಗ್ರಿ ಸೆಲ್ಸಿಯಸ್ ಇತ್ತು, ತದನಂತರ 2 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಕಂಡಿತ್ತು 3 ರಿಂದ 4 ಗಂಟೆ ಒಳಗೆ. ಸಂಜೆ ಆಗ್ತಿದ್ದಂಗೆ ಮತ್ತೆ ತಾಪಮಾನದಲ್ಲಿ ಇಳಿಕೆ ಕಂಡಿತ್ತು, 5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿತ್ತು. ಹಾಗಾಗಿ -9 ಡಿಗ್ರಿ ಸೆಲ್ಸಿಯಸ್ ಸಿಕ್ಕಿತ್ತು. ಆದ್ರಿಂದ ನಮ್ಮ ಪ್ರಶ್ನೆಗೆ ಉತ್ತರ ಬಂದು -6 ಡಿಗ್ರಿ ಸೆಲ್ಸಿಯಸ್. ಮಧ್ಯಾಹ್ನ 3 ಗಂಟೆಗೆ ಫೇರ್ಬ್ಯಾಂಕ್ಸ್ನಲ್ಲಿ -6 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿತ್ತು ಅಂತ ಹೇಳ್ಬೋದು. ನಾವು ಇದನ್ನ ಚೆಕ್ ಮಾಡ್ಬೋದು, ನಮ್ ಉತ್ತರ ಸರಿ ಇದೆಯಾ ತಪ್ಪಿದ್ಯಾ ಅಂತ. -6 ರಿಂದ ಶುರು ಮಾಡಿ -6 + 2 ಬಂದು -4, -4 - 5 ಬಂದು -9.